ಮಡಕಶಿರಾ ತಾಲೂಕಿನ ನೀಲಕಂಠಪುರದಲ್ಲಿ ನಡೆದ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೂತನ ವಧು-ವರರಿಗೆ ಮಾಂಗಲ್ಯ ವಿತರಣೆ ಮಾಡಿ ಆಶೀರ್ವಚನ ನೀಡಿದ್ದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು. ಆಂಧ್ರಪ್ರದೇಶ ಮಾಜಿ ಕೃಷಿ ಸಚಿವ ಎನ್ ರಘುವೀರ ರೆಡ್ಡಿ ಹಾಗೂ ಕುಟುಂಬಸ್ಥರು ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಲವಾರು ವಧು-ವರ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಹಾಗೆ ರಾಮ ಅವನು ಯಾವ ರೀತಿ ನಾವು ಜೀವನ ಮಾಡಬೇಕು ಮತ್ತು ಎಂಥ ವಿಷಯ ಪರಿಸ್ಥಿತಿಯನ್ನು ಕೂಡ ಸಮಚಿತ್ತದಿಂದ ನಾವು ನಿರ್ವಹಿಸಬೇಕು, ಎದುರಿಸಬೇಕು ಅನ್ನುವಂಥದ್ದನ್ನ ನಾವು ಶ್ರೀರಾಮನಿಂದ ಕಲಿಬೇಕಾಗ್ತದೆ. ಹಾಗಾಗಿ ಇವರಿಬ್ಬರೂ ಕೂಡ ನಮ್ಮ ಜೀವನಕ್ಕೆ ಮಾದರಿ. ಈ ಸ್ಥಳಕ್ಕೆ ಈ ಕ್ಷೇತ್ರಕ್ಕೆ ಅಧಿಪತಿ ನೀಲಕಂಠೇಶ್ವರ, ಅವನ ಹೆಸರಲ್ಲೇ ಊರಿರುವಂಥದ್ದು. ಹಾಗಾಗಿ ಅವನು ಕೂಡ ಕಲ್ಯಾಣ ಆಗ್ತಾ ಇದೆ ಹಾಗೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಸಂತೋಷ ಆಗಿದೆ. ಅದನ್ನು ಕೂಡ ಬಹಳ ವಿಶೇಷವಾಗಿ ಕೆಲವೊಂದು ದೊಡ್ಡ ಪುಣ್ಯಕ್ಷೇತ್ರವೇ ಆಗಿ ಮಾರ್ಪಾಡಾಗ್ಬಿಟ್ಟಿದೆ. ಒಂದು ದೊಡ್ಡ ತೀರ್ಥ ಕ್ಷೇತ್ರವಾಗಿ, ಪುಣ್ಯಕ್ಷೇತ್ರವಾಗಿ, ಅದರಲ್ಲೂ 5 ವರ್ಷ ಎಲ್ಲವನ್ನು ಮರೆತು ರಘುವೀರ ರೆಡ್ಡಿ ಅವರು ಇಲ್ಲೇ ನಿಂತು ಇದನ್ನು ದೊಡ್ಡ ಪುಣ್ಯಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ಯಾವಾಗಲೂ ಕೂಡ ಅವ್ರ ಕುಟುಂಬವರದ್ದು ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನ, ಸ್ವಾತಂತ್ರ್ಯವನ್ನು ಕೊಟ್ಟು ನಾವೆಲ್ಲ ಮಂದಿ ಮಾಡಲಪ್ಪ, ನೀವೇ ಮಾಡಬೇಕಿಲ್ಲ ಹಾಗೆ ಅಂತ ಹೇಳಿ ಅವ್ರ ಹಿಂದೆ ನಿಂತು ಅವರಿಗೆ ಸಹಕಾರ ಕೊಟ್ಟಿದ್ದರಿಂದ ಎಲ್ಲವೂ ಕೂಡ ಆಗಿದೆ ಅಂತೇಳಿ ಯಾವಾಗಲೂ ಭಾವಿಸ್ತೇನೆ. ಹಾಗಾಗಿ ಶ್ರೀಮಂತ ರಘುವೀರ ರೆಡ್ಡಿ ಮತ್ತು ಅವರೆಲ್ಲ ಕುಟುಂಬವರದ್ದು ನಾನು ಇವೆಲ್ಲರ ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಎಲ್ಲ ರೀತಿಯ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಹಳ ದೊಡ್ಡ ಸೇವೆಯನ್ನು ಒದಗಿಸುವಂತ, ನಿಮ್ಮೆಲ್ಲರ ನೋವುಗಳನ್ನ ಆಲಿಸುವಂತ, ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯುವಂತ ಪುಣ್ಯಕ್ಷೇತ್ರ ಆಗಿ, ಪಾವನ ಕ್ಷೇತ್ರ ಆಗಿ ಮಾರ್ಪಾಡು ಆಗಿದೆ ಮತ್ತು ಇನ್ನೂ ದೊಡ್ಡದಾಗಿ ಬೆಳೀಲಿ ಆಗಿ ಅಂತ ಹೇಳ್ತಾ, ನಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಕರುಣಿಸಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ.